ತಾತ ಕುಡಿ ಸ್ಟಾಪು ಅಂದ್ರೆ ಏನು ಗೊತ್ತಾ? ನಮ್ಮ ಅಮ್ಮಗ ಎಲ್ಲಾರ ತೆಪ್ಪಿಸ್ಕೊಂಡ್ಬಿಟ್ರು ಅಂತ ಹೇಳಿ ಮೂಗಿ ಮೇಲೆ ಚಿಕ್ಕಿ ಇಕ್ಕಿದ್ದ. ಗುರ್ತಿರ್ಲಿ ಅಂತೇಳಿ ನಾನು ಬೆಂಗಳೂರಿಗೆ ಹೋಗಿ ಬಿಟ್ಬಿಟ್ಟಿದ್ದೆ ಗೋಪಿಕೇಟ್ಗೆ. ಇಲ್ಲಿ ಈ ಗೌಡ್ಗಳು ಅವಂತ್ರ ನಾನು ತಡೆಯೋಕ್ಕಾಗಲಿಲ್ಲ ಸ್ವಾಮಿ. ಇಲ್ಲಿ ಈ ಗೌಡ್ಗಳು ಏನು ಮಾಡ್ತಾರೆ ಅಂತೀರಿ? ಅಯ್ಯೋ ಯಪ್ಪ, ಇವ್ರು ಬೆಳಗಾನ ಹೇಳಿರುತ್ತೀರಲ್ಲ, ದಪ್ಪ ದಪ್ಪಂಗೆ ಅಂದ್ಬಿಡ್ತೀನಿ. ಕರ್ರಂತ ಕೊಳ್ಕು ಒತ್ತಿ ಹೇಳ್ಬೇಕಾ, ಮನೆಗೆ ತಿರ್ಗ್ಬೇಕಾ, ಬಟ್ಟೆ ಎಲ್ಲ ಎತ್ಬೇಕಾ, ಉಪ್ಪಿಗೆ ಹಾಕ್ಬೇಕಾ, ನಮ್ಮ ತಾತನಂಗೆ ನಾನು ಹಾಕಿಸ್ಬೇಕಾ? ಇದ್ದೇ ಕೇಮು. ನಮ್ಮ ಗಡ್ಗಡ್ಬ ಮೇಲೆ ಏರ್ಕೊಂಡು ಕೆರೆ ತಕ್ಕ ಹೋಗ್ಬೇಕಾ? ಆ ಬಟ್ಟೆ ಎಲ್ಲ ಒಗೆದು ನಾಮದವ್ರಿಗೆ ನಾಮ ಹಾಕ್ಬೇಕು, ಚಿಕ್ಕಿಯವರಿಗೆ ಚಿಕ್ಕಿ ಹಾಕ್ಬೇಕು, ಈ ಬತ್ತಿಯವ್ರಿಗೆ ಈ ಬತ್ತಿ ಹಾಕ್ಬೇಕು, ಬುಡ್ಬುಡಿಕೆಯವ್ರಿಗೆ ಬುಡ್ಬುಡಿಕೆ ಹಾಕ್ಬೇಕು. ಇವೆಲ್ಲ ಹಾಕಿರುವೆ ಅರ್ದಿನವೇ ಕೊಡೋಕ್ಕಿಲ್ಲ ನನಗೆ. ನನಗೆ ಬಿಡ್ತಾರೆ ಹೊರೆಯ ಕಟ್ಟಕ್ಕೆ. ಏನು ಅಂತೀಯ? ಇದೇ ನಮ್ಮ ಕದ್ರಗಡ ಗಂಗಣ್ಣ ಸಿಗೆ ಮೇಲೆ ಜೋಲಲ್ಲಿ ಕಟ್ಟಿದ್ದ. ಏನು ಹೊರೆ ಜೋಳ ಕಟ್ಟಿ ಹಾರಿಸ್ಬಿಟ್ಟು ಸಿಗ ಅಲ್ಲಿಸ್ಬಿಟ್ಟು ಕಟ್ಟಿ ಇಲಾಕಿದ್ದ. ನಾನು ನಮ್ಮ ಸಿಂಧುವೆ ಕರ್ಕೊಂಡು ಹೊರೆ ಒತ್ಕೊಂಬರೋಣ ಅಂತ ಹೋಯ್ತೀನಿ. ನಮ್ಮ ಸಿದ್ದರಾಜಣ್ಣ ನನಗೊಂದು ಗಡ್ಡಿ ಸಾಧ್ಯ ಕಳಿಸಿದ್ದ. ಈ ದೊಣ್ಣೆಲಿ ಹಿಂಗಂದ್ರೆ ನನ್ನ ತಲೆ ಮ್ಯಾಗ ಬಂದಿದ್ದು 3 ಭಾಗ ಆಯಿತು. 3 ಭಾಗ ಅಂದರೆ ಎದಕ್ಕೆ ಬೆಳೆಸಬೇ? ನನ್ನ ಹಿಂದ್ಗಡೆ ಒಂದಿಬ್ಬರಿದ್ರು.